ಕನಸೆ ಪ್ರಕಾಶನ ಕಲಬುರಗಿ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಪ್ರಬುದ್ಧ ಭಾರತ ಸಂಕಲ್ಪ ಚಿಂತನ ಮಂಥನ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರಬುದ್ಧ ಪುರಸ್ಕಾರ ಪ್ರದಾನ ಕಾರ್ಯಕ್ರಮ ನಗರದ ಕಲಾಮಂಡಳಿಯಲ್ಲಿ ಆಯೋಜಿಸಲಾಗಿತ್ತು. ಕಾಡು ಬೆಳೆಸಿ ನಾಡು ಉಳಿಸಿ ಎನ್ನುವ ಸಂಕಲ್ಪದೊಂದಿಗೆ ಇಂದು ಕನಸೆ ಪ್ರಕಾಶನ ಕಲಬುರಗಿಯ ವಾರ್ಷಿಕೋತ್ಸವ ಮತ್ತು ವಿಶ್ವ ಪರಿಸರ ದಿನಾಚರಣೆಯ ನಿನ್ನೆನೆ ನಾವು ಎಲ್ಲರೂ ಇಡೀ ದೇಶಾದ್ಯಂತ ವಿಶ್ವದಾದ್ಯಂತ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ಹಾಗೂ ಪ್ರಬುದ್ಧ ಭಾರತ ಸಂಕಲ್ಪ ಅನ್ನುವಂಥ ಚಿಂತನ ಮಂಥನ ಕಾರ್ಯಕ್ರಮವನ್ನು ಕನಸೆ ಪ್ರಕಾಶನದ ಅಡಿಯಲ್ಲಿ
ನನ್ನ ಹಿರಿಯರು, ನಮಗೆ ಮಾರ್ಗದರ್ಶಕರು, ಪತ್ರಕರ್ತರು, ಬರಹಗಾರರು, ಸುಮಾರು 60 ಕೃತಿಗಳನ್ನು ಈ ನಾಡಿಗೆ ಕೊಟ್ಟಂತ ಲಿಂಗೈಕ್ಯ ರವಿ ಬೆಳಗೆರೆ ಅವರ ಕನಸಿನ ಕೂಸು ಕನಸೆ ಪ್ರಕಾಶನ ಕಲಬುರಗಿಯ ವತಿಯಿಂದ ಇದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮತ್ತು ಇಲ್ಲಿವರೆಗೆ ಸಸಿಗೆ ನೀರು ಹಾಕುವ ಮೂಲಕವಾಗಿ ವಿಶ್ವ ಪರಿಸರ ದಿನಾಚರಣೆಗೆ ಚಾಲನೆ ನೀಡುವಂಥ ಬಹುಜನ್ ಸಮಾಜ್ ಪಕ್ಷದ ರಾಜ್ಯ ಸದಸ್ಯರಾಗಿರುವಂಥ ಹಿರಿಯರಾದಂಥ ಮೈಲಾರಿ ಶೆಳಗಿ ಅಣ್ಣವರಿಗೆ ನಾನು ಆರ್ಥಿಕದಂಥ ಕನಸೆ ಪ್ರಕಾಶನ ವತಿಯಿಂದ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯ ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿಗಳು, SC/ST ಪಂಗಡದ ಕಾರ್ಯದರ್ಶಿಗಳಾಗಿರುವಂಥ ಕುಸುಮಕ್ಕರ್ ಮಾಗಾಮಿ ಅಣ್ಣವರಿಗೂ ಕೂಡ ಆರ್ಥಿಕದಂಥ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿಯಾಗಿ ಹಿರಿಯ ಸಾಹಿತಿಗಳು, ನನ್ನ ಗುರುಗಳು, ಮಾರ್ಗದರ್ಶಕರು, ಪ್ರಾಂಶುಪಾಲರು, ಅಲ್ಲದೆ ಕೂಡ ನಿಕಟಪೂರ್ವ ಗೌರವ ಕಾರ್ಯದರ್ಶಿಗಳು, ಕನ್ನಡ ಸಾಹಿತ್ಯ ಪರಿಷತ್ತು ಸನ್ಮಾನ್ಯ ಶ್ರೀ BS ನೆರಗುಡಿ ಸರ್ ಕೂಡ ಆರ್ಥಿಕದಂಥ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿಯಾಗಿ ಈ ಭಾಗದ ದಲಿತ ಸಮುದಾಯದ ಹಿರಿಯ ಮುಖಂಡರು, ಅಲ್ಲದೆ ಕೂಡ ಮಾಜಿ ಸಿಂಡಿಕೇಟ್ ಸದಸ್ಯರು ಮತ್ತು ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಮತ್ತು ಸನ್ಮಾನವನ್ನ ಸ್ವೀಕರಣೆ ಮಾಡಲು ಆಗಮಿಸಿರುವಂತ ನನ್ನ ಹಿರಿಯ ಅಣ್ಣನಾಗಿರುವಂಥ ಡಾಕ್ಟರ್ ಸುನಿಲ್ ಕುಮಾರ್ ವಂಟೇಣ್ಣವರಿಗೂ ಕೂಡ ಆರ್ಥಿಕದಂಥ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ರು ನ್ಯಾಯವಾದಿಗಳಾಗಿರುವಂಥ ಗೆಳೆಯರು, ನಿಸರ್ಗ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂಥ ಧೂಳಪ್ಪ ದ್ಯಾಮನ್ಕರ್ ಸರ್ ಅವರಿಗೂ ಕೂಡ ಆರ್ಥಿಕದಂಥ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಮಹಿಳಾ ನೌಕರ ಸಂಘದ ಕಲಬುರಗಿಯ ಜಿಲ್ಲಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು, ಇತ್ತೀಚೆಗೆ ಇನ್ನೊಂದು ಮಹತ್ವದಂಥ ಹುದ್ದೆಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘದ ಚುನಾಯಿತರಾಗಿ ಆಯ್ಕೆಯಾಗಿರುವಂಥ ಅಕ್ಕ ಶ್ರೀಮತಿ ನಂದಿನಿ ಸನ್ಬಲ್ ಅವರು ಕೂಡ ಆರ್ಥಿಕದಂಥ ಸ್ವಾಗತವನ್ನು ಕೋರ್ತೇನೆ. ಇವತ್ತು ಇಲ್ಲಿ ಈ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು ಜನರಿಗೆ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸುವಂತ ಅನೇಕರಿಗೆ ಅನೇಕ ಪ್ರಶಸ್ತಿಗಳನ್ನ ಇಲ್ಲಿವರೆಗೆ ಕಲಬುರಗಿಗೆ ಎಲ್ಲರೂ ಕೊಟ್ಟಿದ್ದಾರೆ. ಆದರೆ ನಮ್ಮ ಒಂದು ಕಲ್ಪನೆ ಕನಸೆ ಪ್ರಕಾಶನ ಅಂದ ತಕ್ಷಣ ಇವತ್ತು ರವಿ ಬೆಳಗೆರೆ ನಮಗೆ ಕಣ್ಮುಂದೆ ಬರ್ತಾರೆ. ಸುಮಾರು 60 ಕೃತಿಗಳನ್ನ ಈ ನಾಡಿಗೆ ಕೊಟ್ಟಂತ ಮಹಾಪುರುಷರು, ಬರಹಗಾರರು. ಹಾಗಾಗಿ ಪ್ರಬುದ್ಧ ಭಾರತ ಸಂಕಲ್ಪ ಚಿಂತನ ಮಂಥನ ಅನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಬುದ್ಧ ಪುರಸ್ಕಾರ ನೀಡುವ ಮೂಲಕವಾಗಿ ಇವತ್ತು ದಿನದಿಂದ ದಿನಕ್ಕೆ ವೇದಿಕೆ ಗಣ್ಯರು ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಕಲಬುರಗಿಯಲ್ಲಿ ದಿನಕ್ಕೊಂದು ಹೇಳಿಕೆಗಳನ್ನ, ವಿವಾದಗಳನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಹಾಗಾಗಿ ಇಡೀ ದೇಶ ಪ್ರಬುದ್ಧತೆಯನ್ನ ಹೊಂದಬೇಕಾಗುವ ಅನಿವಾರ್ಯತೆ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆಗೆ ನಾವೆಲ್ಲರೂ ಕೂಡ ಮರೀತಾ ಇದ್ದೇವೆ. ಜಾತಿ ನಡುವೆ ಹೇಳಿಕೆಗಳು ಈ ನೀಡುವುದರೊಂದಿಗೆ ಇವತ್ತು ಕಲಬುರಗಿಯಲ್ಲಿ ಶರಣಬಸವೇಶ್ವರ ಕಾಜೆ ಬಂದೇನೋ ಅಂದ್ರೆ ಈ ಕಲಬುರಗಿಯ 2 ಕಣ್ಣುಗಳು, ಇತಿಹಾಸ ಕೂಡ ಇದೆ. ಹಾಗಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ನೆನಿಬೇಕಾಗ್ತದೆ. ಪ್ರತಿ ನಿಮಿಷಕ್ಕೆ, ಪ್ರತಿ ಕ್ಷಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೆನೆದರೂ ಕೂಡ ಕಮ್ಮಿ ಇದೆ. ಹಾಗಾಗಿ ಅವ್ರು ಹೇಳಿದಂತ ಒಂದು ಮಾತು ಇವತ್ತು ನಮಗೆ ನೆನಪಿಗೆ ಬರ್ತದೆ. ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು. ನಿಮ್ಮ ಊರು, ನಿಮ್ಮ ಮನೆ, ನಿಮ್ಮ ಇತಿಹಾಸವನ್ನ, ನಿಮ್ಮ ಹಿನ್ನೆಲೆಯನ್ನ ತಾವು ಮರೆತರೆ ಯಾವುದೂ ಕೂಡ ಇತಿಹಾಸವನ್ನ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಪ್ರಬುದ್ಧ ಭಾರತ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಪ್ರಬುದ್ಧತೆನೇ ಹೊಂದಂತ ಅನೇಕರು ಇವತ್ತು ಇಲ್ಲಿ ನಮ್ಮ ವೇದಿಕೆ ಮುಂಭಾಗದಲ್ಲಿ ವೇದಿಕೆ ಮೇಲೆ ಇದ್ದಾರೆ. ಯಾಕಂದ್ರೆ ಇವತ್ತು ಪ್ರಜ್ಞಾವಂತರು, ವಿಚಾರವಂತರು, ಬರಹಗಾರರು, ಪತ್ರಕರ್ತರು, ನ್ಯಾಯವಾದಿಗಳು ಇಂಥವ್ರು ಎಲ್ಲರಿಗೂ ಕೂಡ ನಾವು ನೋಡ್ಬೇಕಾದ್ರೆ ಇವತ್ತು ಬೇರೆ ಕಾರ್ಯಕ್ರಮದಲ್ಲಿ ನೋಡಕ್ ಸಾಧ್ಯ ಇಲ್ಲ. ಇವತ್ತು ಜನ ಇಲ್ಲಿ ಕಮ್ಮಿ ಇದೆ ಅಂತ ಅನ್ಸ್ಬೋದು, ಆದ್ರೆ ಪ್ರಬುದ್ಧತೆ ಇರುವಂತವ್ರು, ವಿಚಾರವಂತರು ಏನಿದಾರಲ್ಲ ಅವರು ಬಹಳ ಕಮ್ಮಿ ಸಂಖ್ಯೆಯಲ್ಲಿ ಇವತ್ತು ಕಲಬುರಗಿಯಲ್ಲೇ ನಾವು ಕಾಣ್ಬೇಕಾಗ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಪ್ರಬುದ್ಧ ಭಾರತ ಅಂದ ತಕ್ಷಣ ಇವತ್ತು ಅನೇಕ ವಿಚಾರವಂತರು, ಬುದ್ಧಿಜೀವಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನ ನಾವು ಮಾಡ್ಬೇಕನ್ನುವಂತ ಸಂಕಲ್ಪವನ್ನ ಇಂದಿನಿಂದ
ಕಲಬುರಗಿಯಿಂದ ಒಂದು ಹೊಸ ಇತಿಹಾಸವನ್ನ ಸೃಷ್ಟಿಯಾಗಬೇಕು. ಆ ಇತಿಹಾಸ ಏನಂದ್ರೆ ಪ್ರಬುದ್ಧ ಭಾರತ ಸಂಕಲ್ಪವನ್ನ ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರಿಗೆ ಇವತ್ತು ಪ್ರಶಸ್ತಿ ಸಮಾರಂಭವನ್ನ ಪ್ರಬುದ್ಧ ಪುರಸ್ಕಾರ ಅನ್ನುವಂತ ಆ ಪ್ರಶಸ್ತಿಯನ್ನ ತಾವೆಲ್ಲ ತಗೊಳ್ತಾ ಇದ್ರಿ. ಎಲ್ಲರೂ ತಗೊಂಡ ಮೇಲೆ ಜವಾಬ್ದಾರಿಯನ್ನ ಹೆಚ್ಚಾಗ್ತಾ ಇದೆ. ಸಮಾಜದಲ್ಲಿ ಈ ನಾಡಿನಲ್ಲಿ ಇವತ್ತು ಪ್ರಬುದ್ಧತೆಯನ್ನ ದಿನದಿಂದ ದಿನಕ್ಕೆ ನಾವು ಅವರಿಗೆ ಹೇಳಬೇಕಾಗಿದೆ. ಅಂತ ಒಂದು ಕಾರ್ಯಕ್ರಮವನ್ನ ಇವತ್ತು ಕಲಬುರಗಿಯಲ್ಲಿ ನಮ್ಮ ಕನಸೆ ಪ್ರಕಾಶನ ವತಿಯಿಂದ ನಾವು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೂ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದ್ರ ಜೊತೆಲಿ ಮತ್ತೊಂದು ವಿಷಯ ಏನಂದ್ರೆ, ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಅಂದ ತಕ್ಷಣ ನಮ್ಮ ಕನ್ನಡ ಪರ ಹೋರಾಟಗಾರರು ಮತ್ತು ಈ ನಾಡಿನ ಒಂದು ತವರು ಮನೆ. ಆ ತವರು ಮನೆಯಲ್ಲಿ ಇವತ್ತು ಅನೇಕ ಚಟುವಟಿಕೆಗಳಿಗೆ, ಇವತ್ತು ಅನೇಕ ಪುಸ್ತಕಗಳಾಗಿರ್ಬೋದು, ಬರಹಗಾರ ಆಗಿರ್ಬೋದು, ಅನೇಕ ಕವಿಗೋಷ್ಠಿಗಳಾಗಿರ್ಬೋದು, ಅಂತ ಆ ಒಂದು ಕನ್ನಡ ಭವನದಲ್ಲಿ ನಮ್ಗೆಲ್ರಿಗೂ ಕೂಡ ಕನ್ನಡ ಪರ ಸಂಘಟನೆ ಹೋರಾಟಗಾರರಿಗೆ ಆ ಒಂದು ರುಚಿಯನ್ನ ಮತ್ತು ಆ ಹಿನ್ನೆಲೆಯನ್ನ ತೋರಿಸ್ಕೊಟ್ಟಂತವ್ರು BS ನಿರ್ಗುಡಿ ಸರ್ ಅವರು, ಸುರೇಶ್ ಬಡ್ಗೇರ್ ಅವರು ಮತ್ತು ಅಂದಿನ ಅಧ್ಯಕ್ಷರಾದಂತ ಮೈಪಾಲ್ ರೆಡ್ಡಿ ಮುನ್ನೂರ್ ಅವರು. ಯಾಕಂದ್ರೆ ಅವ್ರನ್ನ ನಾವು ನೆನೆಸ್ಬೇಕಾಗ್ತದೆ. ಕನ್ನಡ ಸಾಹಿತ್ಯ ಪರಿಷತ್ ಅಂದ ತಕ್ಷಣ ಅನೇಕ ಕನ್ನಡ ಪರ ಹೋರಾಟಗಾರರು ಇಡೀ ವರ್ಷದ ಚಟುವಟಿಕೆಯಲ್ಲಿ ಯಾವುದೇ ₹1 ಬಾಡಿಗೆ ತೆಗೆದುಕೊಳ್ಳಾರ್ದೆ ಆ ಒಂದು ಚಟುವಟಿಕೆಗೆ ಇವತ್ತು ಅವಕಾಶ ಕೊಟ್ಟಂತವ್ರು ಯಾರಾದ್ರೆ ಅದು ಸುರೇಶ್ ಬಡ್ಗೇರ್ ಅಣ್ಣವರು ಮತ್ತು ನಿರ್ಗೋಡಿ ಅಣ್ಣವರು ಮತ್ತು ಮೈಪಾಲ್ ರೆಡ್ಡಿ ಸರ್ ಅಂತ ನಾವು ಹೇಳ್ಬೇಕಾಗ್ತದೆ. ವಿಷಯ ನಮ್ಮ ಮಂಜು ನಾಲ್ವರ್ ಅವರು ಒಳ್ಳೆ ಒಂದು ಕಾರ್ಯಕ್ರಮಕ್ಕೆ ನಮಗೆ ಇನ್ವೈಟ್ ಮಾಡಿ ಒಂದು ನಾಡು ಬೆಳಿಕಾದ್ರೆ ಒಂದು ಕಾಡು ಬೆಳೆಸಿದ್ರೆ ನಮ್ಗೆ ನಾಡು ಬಹಳ ಚೆನ್ನಾಗಿರ್ತದೆ ಅಂತಕ್ಕಂಥ ಒಂದು ವಿಷಯದ ಅಂಗವಾಗಿ ಅವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಂಧುಗಳೇ, ಕಾಡು ಬೆಳೆಸಿದ್ರೆ ನಾಡು ಒಳ್ಳೆ ಒಂದು ಪರಿಸರ ಕೊಡುತ್ತದೆ ಅಂತಕ್ಕಂಥ ವಿಷಯಗಳನ್ನ ನಮ್ಮ ಭಾರತದ ರೈತರಿಗೆ ಬಹಳ ಅಮೂಲ್ಯವಾಗಿರ್ತಕ್ಕಂಥ ವಿಷಯ. ಯಾಕಂದ್ರೆ ಇವತ್ತು ಕಾಡ ನಾಶ ಆಗುವ ಒಂದು ಕಡೆ ಹೋಗೋದರಿಂದ ನಮಗೆ ಮಳೆ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಒಳ್ಳೆ ಪರಿಸರವನ್ನ ನಾವು ಸ್ವಲ್ಪ ಇವತ್ತಿನ ವಾತಾವರಣದಲ್ಲಿ ಈ ಸಾಕಷ್ಟು ಪಟ್ಟಣದಲ್ಲಿ ನಮ್ಮ ವೆಹಿಕಲ್ಗಳೇ ಭಾಳ ಆಗ್ಯಾವ. ವೆಹಿಕಲ್ದು ಉಸಿರಾಟ ನಾವು ಸುಮಾರು ಮುಂಜಾನೆ 5 ಗಂಟೆದು ಪ್ರಾರಂಭ ಆಗಿದ್ರೆ ರಾತ್ರಿ 11ವರೆಗೆ ನಮ್ಮ ವೆಹಿಕಲ್ ಉಸಿರಾಟದಿಂದ ಈ ಒಂದು ಸಿಟಿಯಲ್ಲಿ ಇದು ಏನದ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಹಳಷ್ಟು ಹಾಳಾಗ್ತಾ ಇದೆ. ನಮ್ಮ ಭೋಜನ ಬಂಧುಗಳ ಆರೋಗ್ಯ ಕೂಡ ಹಾಳಾಗ್ತಾ ಇದೆ ಬಂಧುಗಳೇ. ಅದಕ್ಕಾಗಿ ನಾವು ವಾಯುವಿಹಾರಕ್ಕೂ ಹೋಗ್ಬೇಕಾದ್ರೂ ಪಟ್ಟಣದಲ್ಲಿ ಬಹಳಷ್ಟು ಏನದ ಬೆಳಗ್ಗೆ 4-5 ಗಂಟೆ ಒಳಗೆ ಹೋದರೆ ಒಂದು ವಾಯುವಿಹಾರ ಒಂದು ಒಳ್ಳೆ ವಾಯು ಸಿಗಬಹುದು ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಲು ಇಷ್ಟಪಡುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಪ್ರಬುದ್ಧ ಭಾರತ ಸಂಕಲ್ಪ ಅಂದ ತಕ್ಷಣನೇ ನಮಗ ನೋಡ್ರಿ ಸುಮಾರು ವರ್ಷದಿಂದ ತಥಾಗತ ಗೌತಮ್ ಬುದ್ಧ ಹಾಗೂ ಮಹಾತ್ಮ ಜ್ಯೋತಿಬಾ ಫುಲೆ ಹಾಗೂ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಮತ್ತು ಹಾಗೂ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೀಸಲಾತಿಯ ಜನಕ ಆಗಿರ್ತಕ್ಕಂಥ ರಾಜಋಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಶಾಹು ಮಹಾರಾಜ್ ಕೊಲ್ಲಾಪುರ ರಾಜರು ಸ್ವಾತಂತ್ರ್ಯ ಪೂರ್ವದಲ್ಲಿ ಮೀಸಲಾತಿಗಳನ್ನ ಅವರು 50% ಮತ್ತು 75% ಕೊಟ್ಟಿದ್ರು. ಈ ಭಾರತ ದೇಶದಲ್ಲಿ ಪ್ರಬುದ್ಧ ಭಾರತ ಏನು ಸುಮಾರು 2,500 ಹಿಂದೆ ಇತ್ತು, ಪ್ರಬುದ್ಧ ಭಾರತ ಇತ್ತು. 2,500 ಬೃಹದ್ರಥ ಮೌರ್ಯನ ಏನು ಸಾಮ್ರಾಜ್ಯ ಹೋದ ಮೇಲೆ ಭಾರತ ಕಗ್ಗತ್ತಲೆ ಭಾರತವನ್ನು ಆಗ್ಬಿಟ್ಟಿತ್ತು. ಅದು ತದನಂತರ ಅನೇಕ ಮಹಾಪುರುಷರು ಮಹಾತ್ಮ ಜ್ಯೋತಿಬರು ಫುಲೆಯವರ ಮುಖಾಂತರ ಈ ಭಾರತ ದೇಶದಲ್ಲಿ ಸಮಾಜ ಕಟ್ಟ ಕಡೆ ಮನುಷ್ಯನಿಗೆ ಶಿಕ್ಷಣ ಸಿಗಬೇಕು ಅಂದ ತಕ್ಷಣ ಅದು ಒಂದು ಪ್ರಬುದ್ಧ ಭಾರತದ ಹೆಜ್ಜೆ ಅಂತ ನಾವು ಅನ್ಕೋಬಹುದು. ಯಾಕಂದ್ರೆ ಶಿಕ್ಷಣನೇ ನಮಗೆ ಅವಕಾಶ ಇರಲಿಲ್ಲ. ಅದು ಬ್ರಿಟಿಷ್ ಸರ್ಕಾರ ಆಗಿದ್ರೂ ಕೂಡ ನಮಗೆ ಸುಮಾರು 200 ವರ್ಷ ಬ್ರಿಟಿಷ್ ಸರ್ಕಾರ ಮಾಡಿದ ಮೇಲೆ ಅನೇಕ ಮಹಾಪುರುಷರು ಹಾಕಿದಂಥ ಮಾರ್ಗದಲ್ಲಿ ಬ್ರಿಟಿಷರು ನಮಗ ಅನೇಕ ಸಾರ್ವಜನಿಕ ಶಿಕ್ಷಣವನ್ನ ಒದಗಿಸಿಕೊಟ್ರು. ಸಾರ್ವತ್ರಿಕ ಕಾರ್ಖಾನೆಗಳನ್ನ ಮಾಡಿದರು. ಅದೇ ರೀತಿ ಮಹಿಳೆಯರಿಗೆ ಕೂಡ ಮಹಾತ್ಮ ಜ್ಯೋತಿಬಾ ಫುಲೆಯವರು ಶಾಲೆ ತೆಗೆಯುವ ಮುಖಾಂತರ ಮಹಿಳೆಯರಿಗೂ ಒಂದು ಶಿಕ್ಷಣ ಅಧಿಕಾರವನ್ನು ಕೊಟ್ಟು ಅವರಿಗೆ
ಕಲಿಸಬೇಕಾದರೆ ಬಹಳ ದೊಡ್ಡ ಹೋರಾಟವನ್ನ ಮಾತೆ ಸಾವಿತ್ರಿ ಫುಲೆ ಅವರು ಮಾಡಿದರು ಬಂಧುಗಳು. ಅದನ್ನ ನೋಡಿ ವಿಚಾರ ಮಾಡಿದಾಗ ನಮಗ ಪ್ರಬುದ್ಧ ಭಾರತ ಕಟ್ಟಬೇಕಾದ್ರೆ ಎಷ್ಟು ತ್ರಾಸಾಯ್ತು, ಎಷ್ಟು ನೋವಾಯ್ತು, ಮಾತೆ ಸಾವಿತ್ರಿ ಫುಲೆ ಅವರಿಗೆ ಎಷ್ಟು ತೊಂದರೆ ಕೊಟ್ಟಿರ್ತಕ್ಕಂಥ ಮನೋವಾದಿ ವಿಚಾರಗಳು ಈ ಭಾರತ ದೇಶದಲ್ಲಿ ನಡೆದೋದು. ಇದರ ರೂವಾರಿಗಳು ಕನಸೆ ಪ್ರಕಾಶನದ ಸಂಸ್ಥಾಪಕ ಅಧ್ಯಕ್ಷರು ಮಂಜುನಾಥ್ ನಾಲ್ವಾರ್ಕರ್. ಈಗಾಗಲೇ ಶೆಳಗಿ ಅಣ್ಣವರು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ನಾನು ಕೆಲವು 4 ಮಾತುಗಳನ್ನಾಡಿ ಮಾತು ಮುಗಿಸ್ತೇನೆ. ನಂತರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಮುಂದುವರಿಸ್ತಾರೆ. ಇವತ್ತು ಮಂಜುನಾಥ್ ನಾಲ್ವರ್ಕರ್ ಸುಮಾರು 20 ವರ್ಷಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಕನ್ನಡ ಸೈನ್ಯವನ್ನ ಕಟ್ಟಿ ಇವತ್ತು ಕನ್ನಡದ ಕೆಲಸವನ್ನ ಅತಿ ವಿಜೃಂಭಣೆಯಿಂದ ಕನ್ನಡದ ಕೆಲಸವನ್ನ ಮಾಡ್ತಕ್ಕಂಥ ರೂವಾರಿ ಮಂಜುನಾಥ್ ನಾಲ್ವರ್ಕರ್ ಬರೀ ಕನ್ನಡದ ಕೆಲಸ ಅಲ್ಲ, ಸಮಾಜದಲ್ಲಿ ನಡೀತಕ್ಕಂಥ ಅನೇಕ ವಿಚಾರಗಳನ್ನ ಮುಂದಿಟ್ಟುಕೊಂಡು ಇವತ್ತು ಬೇರೆ ಬೇರೆ ವಿಭಿನ್ನ ವಿಶಿಷ್ಟ ಕನ್ನಡ ಪರ ಸಂಘಟನೆಯವರು ಕೇವಲ ಕನ್ನಡ ರಾಜ್ಯೋತ್ಸವ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಆದರೆ ಮಂಜುನಾಥ್ ನಾಲ್ವರ್ಕರ್ ಅವರು ಕಲಬುರಗಿಯಲ್ಲಿ ವಿಶೇಷವಾಗಿ ಆ ಕನ್ನಡ ರಾಜ್ಯೋತ್ಸವ ಅಲ್ಲದೆ ಅನೇಕ ತಿಂಗಳಲ್ಲಿ ಒಂದಾದ್ರೂ ಕಾರ್ಯಕ್ರಮ ಮಾಡ್ತಕ್ಕಂಥವ್ರು ಅದು ಕಲಬುರಗಿಯಲ್ಲಿ ಮಂಜುನಾಥ್ ನಾಲ್ವರ್ಕರ್ ಅವರು. ಮಂಜುನಾಥ್ ನನಗೆ ತುಂಬಾ ಆಪ್ತ, ಸಹೋದರ, ಗೆಳೆಯ ಅಂತ ಎರಡೂ ಕರಿತೀನಿ ನಾನು. ಆದ್ರೆ ಯಾಕಪ್ಪ ಯಾಕೆ ಹೈರಾಣ ಆಗ್ತಿ, ಎಲ್ಲಿ ತರ್ತಿ ದುಡ್ಡು, ತುಂಬಾ ಕಷ್ಟ ಅದ ಈಗಿನ ಕಾಲದೊಳಗೆ. ಯಾಕಂದ್ರೆ ನಾನು ಕೂಡ ಒಬ್ಬ ಸಂಘಟಕ ಇದ್ದೀನಿ. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬಾ ಕಷ್ಟ ಇದೆ, ಜನ ಸೇರಿಸ್ಬೇಕು, ಅವೆಲ್ಲವುಗಳು ಮಾಡಬೇಕು, ಕೈಲಿಂದ ಖರ್ಚು ಮಾಡಿಕೊಂಡ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಇವತ್ತಿನ ಸಂದರ್ಭದಲ್ಲಿದೆ. ಅವ್ರೇನು ಮಂಜುನಾಥ್ ನಾಲ್ವರ್ಕರ್ ಏನು ಜಾಬ್ ಹೋಲ್ಡರ್ ಅಲ್ಲ, ಏನು ಅಗರ್ಭ ಶ್ರೀಮಂತ ಅಲ್ಲ, ಒಂದು ಕನ್ನಡದ ಕೆಲಸವನ್ನು ಮಾಡ್ತಕ್ಕಂಥ ಒಬ್ಬ ಸಂಘಟಕ. ಈ ಕನಸೆ ಪ್ರಕಾಶನದ ಅಧ್ಯಕ್ಷರಾಗಿ ಇವತ್ತು ಅನೇಕ ಕನ್ನಡದ ಹೋರಾಟವನ್ನು ಮಾಡಿ ಅನೇಕ ಕೇಸುಗಳು ಕೂಡ ಮಂಜುನಾಥ್ ನಾಲ್ವರ್ಕರ್ ಮೇಲೆ ಇದೆ. ಇವತ್ತು ನೋಡ್ರಿ, ಇವತ್ತು ಪ್ರಬುದ್ಧ ಭಾರತ ಸಂಕಲ್ಪ ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ನಮಗೆ ಕೊಟ್ಟಿರಲಿಲ್ಲ ಅಂದ್ರೆ ನಾವೆಲ್ಲರೂ ಹೀಗೆ ವೇದಿಕೆ ಮೇಲೆ ಆಸೀನರಾಗ್ಲಿಕ್ಕೆ ಸಾಧ್ಯವಿರಲಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಈ ಸಂವಿಧಾನವನ್ನ ನಾವು ಅದನ್ನ ಹೇಗೆ ಶೆಳಗಿ ಸರ್ ಅವರು ಹೇಳಿದ್ರು, ಅದು ಭಾರತದಲ್ಲಿ ಪೂರ್ಣವಾಗಿ ಜಾರಿ ಆಗಬೇಕು. ಅವಾಗ ಮಾತ್ರ ಇವತ್ತು ನಾವು ಆರಾಮಾಗಿ ಬದುಕಲಿಕ್ಕೆ ಸಾಧ್ಯವಿದೆ ಅಂತಕ್ಕಂಥ ಒಂದು ಮಾತನ್ನು ಬಹಳ ಅದ್ಭುತವಾಗಿ ಹೇಳಿದರು. ಅದಕ್ಕೆ ನಾವು ಯಾಕೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನೆನೆಸಬೇಕು ಈ ಸಂದರ್ಭದಲ್ಲಿ ಅಂದರೆ, ಇವತ್ತು ಸಂವಿಧಾನವೇ ನಮಗೆ ಏನೆಲ್ಲವನ್ನ, ಯಾಕಂದರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಸಮಾನರಾಗಿ ಬದುಕಬೇಕಾದ್ರೆ ಅದು ಸಂವಿಧಾನವೇ ಕಾರಣ ಅಂತಕ್ಕಂಥದ್ದು. ಇಲ್ಲಿ ಪರಿಸರದ ಜೊತೆಗೆ ಸಂವಿಧಾನವನ್ನ ಸೇರಿಸ್ತಕ್ಕಂಥ ಮಂಜುನಾಥ್ ನಾಲ್ವರ್ಕರ್ ಅವರು ಜೂನ್ 5, 6 ಅಂದರೆ ಪರಿಸರ ದಿನ. ಜೂನ್ 5 ಪರಿಸರ ದಿನ ನಾವು ಯಾಕೆ ಈ ಬಿಸಿಲನ್ನ ಉಷ್ಣವನ್ನ ಅನುಭವಿಸ್ತಾ ಇದ್ದೀವಿ ಅಂದ್ರೆ, ನಮ್ಮಲ್ಲಿ ಗಿಡಗಳೇ ಕಡಿಮೆ ಇದೆ. ನಮ್ಮಲ್ಲಿ ಗಿಡಗಳ ಹಚ್ಚಿ ಹೋಗಿರ್ತಾರ, ಮರ ದಿವಸ ಬಂದು ಕಡ್ದು ಹೋಗೋರು ಅದರ, ಮುರಿದು ಹೋಗೋರು ಅದರ, ದೊಡ್ಡದಾಗ ರಾತ್ರಿ ಕಡ್ದು ಹೋಗೋರು ಅದರ. ಅದಕ್ಕೆ ಗಿಡವನ್ನ ಅಲ್ಲಿ ಕಾಡು ಬೆಳೆಸಿ ನಾಡು ಉಳಿಸಿ ಅಂತಕ್ಕಂಥ ಒಂದು ಆಂದೋಲನವನ್ನ ನಮ್ಮ ಭಾಗದೊಳಗೂ ಕೂಡ ಆಗ್ಬೇಕು. ಯಾಕಂದ್ರೆ ಈ ಸಸಿಗಳನ್ನು ನೆಡುವುದರ ಮೂಲಕ ಮಳೆ ಬರುತ್ತೆ, ತಂಪಾದ ಗಾಳಿ ಬರುತ್ತೆ, ಮನುಷ್ಯನಿಗೆ ಒಳ್ಳೆಯ ಆಮ್ಲಜನಕ ಬರುತ್ತೆ. ನೋಡ್ರಿ, ಪ್ರತಿಯೊಂದು ಗಿಡ ನೆಡುವುದರ ಮೂಲಕ ಏನೆಲ್ಲ ಪ್ರಯೋಜನ ಇದೆ, ಅತಿಯಾದ ಪ್ರಯೋಜನ ಇದೆ. ಇವತ್ತು ನಾವು ಕರಾವಳಿ ಪ್ರದೇಶ ನೋಡ್ರಿ, ಎಲ್ಲಿ ನೋಡ್ತಿರಲಿ ಗಿಡ ಗಂಟಿಗಳು, ಅದು ತಂಪಾದ ಪ್ರದೇಶ. ನಾವು 45 ಡಿಗ್ರಿ ಮೊನ್ನೆ ಕಳೆದ 1 ತಿಂಗಳ ಹಿಂದೆ ನೀವೇ ಅನುಭವಿಸಿದ್ರಿ. 45 ಡಿಗ್ರಿ ಹೊರಗೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂತ ಒಂದು ಉಷ್ಣ ನಮ್ಮ ಭಾಗದಲ್ಲಿ ಯಾಕೆ ಇದೆ ಅಂದ್ರೆ, ನಾವು ಪರಿಸರವನ್ನ ಉಳಿಸ್ಬೇಕು, ಬೆಳೆಸ್ಬೇಕಾದ್ರೆ ನಾವು ಪ್ರತಿಯೊಬ್ಬರು ದಿನಕ್ಕೆ ಒಂದಾದರೂ ಗಿಡವನ್ನು ನೆಡಲೇಬೇಕು. ಬರೀ ಪರಿಸರ ದಿನ 1 ದಿನ ಆಚರಣೆ ಮಾಡಿದರೆ ಸಾಲದು. ನಾವು ಪ್ರತಿನಿತ್ಯ
ಒಂದು ಗಿಡ ರಸ್ತೆ ಮೇಲೆ ಕಡಿಬೇಕಾದ್ರೆ ಅಲ್ಲಿ 100 ಗಿಡ ಬೆಳೆಸಬೇಕು. ಅವಾಗ ಮಾತ್ರ ನಾವು ಪರಿಸರವನ್ನು ಉಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ಒಂದು ವಿಶಿಷ್ಟ ಕಾರ್ಯಕ್ರಮ ಮಂಜುನಾಥ್ ನಾಲ್ವರ್ಕರ್ ಅವರು ಮಾಡ್ತಾ ಇದ್ದಾರೆ. ಇವತ್ತ ಸಾಲು ಮರದ ತಿಮ್ಮಕ್ಕ ನೀವು ಹೆಸರೆಲ್ಲರೂ ಕೇಳಿದ್ರಿ. ಇವತ್ತ ರಸ್ತೆ ಪಕ್ಕಕ್ಕೆ ಸಾಲು ಸಾಲು ಮರಗಳನ್ನು ನೆಟ್ಟಿರ್ತಕ್ಕಂಥವರು ಇವತ್ತ ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು. ಅದಕ್ಕೆ ನಾವು ಇವತ್ತ ಪ್ರತಿಯೊಬ್ಬರು ನಾವು ಪ್ರಮಾಣ ಮಾಡಬೇಕು. ಪ್ರತಿಯೊಬ್ಬರು ಒಂದು ಕನಿಷ್ಠ 10 ಗಿಡವನ್ನ ನೆಡಬೇಕು. ಅವಾಗ ಮಾತ್ರ ನಾವು ಪರಿಸರವನ್ನ ಉಳಿಸ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಪ್ರದೇಶ ತಂಪಾಗಲಿಕ್ಕೆ ಸಾಧ್ಯ ಇದೆ. ಇವತ್ತು ನೋಡ್ರಿ, ಬಿಸಿಲು ಹೆಚ್ಚಿತ್ತಪ್ಪ ಅಂದ್ರೆ ನಮಗೂ ಸಿಟ್ಟು ಹೆಚ್ಚಿಗೆ ಬರ್ತದ ಮತ್ತು ಜ್ಞಾಪಕ ಶಕ್ತಿ ಕಡಿಮೆ ಆಗ್ತದೆ ಬಿಸಿಲಿನಿಂದ. ಇವತ್ತು ನಾವು ಕರಾವಳಿ, ಧರ್ಮಸ್ಥಳ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, SLC PUC ಒಳಗೆ ಟಾಪ್ ಯಾರು ಬಂದ್ರಪ್ಪ ಅಂದ್ರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ. ಕಲಬುರಗಿ ಎಲ್ಲದಪ್ಪ ಅಂದ್ರೆ ಬರೀ ಲಾಸ್ಟ್. ಯಾಕಿದೆ ಅಂದ್ರೆ ಅಲ್ಲಿಯ ಶಿಕ್ಷಣ, ಅಲ್ಲಿಯ ಪರಿಸರ, ಅಲ್ಲಿಯ ಕಲಿಕೆ, ಆಸಕ್ತಿ ಇವೆಲ್ಲವೂ ಬರುತ್ತೆ. ಅದಕ್ಕೆ ಬಿಸಿಲು ಹೆಚ್ಚಾದಾಗ ಆಸಕ್ತಿಯು ಸ್ವಲ್ಪ ಕುಂದುತ್ತೆ ಅಂತಕ್ಕಂಥ ವೈಜ್ಞಾನಿಕರ ಪ್ರಕಾರ. ಹೀಗಾಗಿ ನಾವು ಪ್ರತಿಯೊಬ್ಬರು ಗಿಡವನ್ನು ನೆಡುವುದರ ಮೂಲಕ ಪರಿಸರವನ್ನು ಉಳಿಸೋಣ ಅಂತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಂಜುನಾಥ್ ನಾಲ್ವರ್ಕರ್ ಅವರು ಮಾಡಿದ್ದಾರೆ.